ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಳಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಗೈಸ್. ಪೂಜನ್ ಮದುವೆ ವೀಡಿಯೋಸ್ ಆದಮೇಲೆ ಮತ್ತೆ ಯಾವ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಸೊ ಪೂಜನ್ ಮದುವೆ ವೀಡಿಯೋಸ್ಗೆಲ್ಲ ಒಳ್ಳೆ ವ್ಯೂಸ್ ಸಿಕ್ಕಿದೆ ಗೈಸ್, ನನಗೆ ಖುಷಿ ಆಯಿತು. ಸೊ ಹಾಗೆ ಸಂಗೀತನ ಮದುವೆ ವೀಡಿಯೋ ಕೂಡ ಹಾಕ್ತೀನಿ ನೋಡಿ ಗೈಸ್. ನಾಳೆ ನಡೆದು ಮದುವೆ. ಸೊ ನೋಡೋಣ, ಅಂದರೆ 17-18 ಏನೋ ಗೊತ್ತಿರೋ ಡೇಟು, ಮಂಗಳವಾರ ಬುಧವಾರ ಡೇಟು ನೋಡಿ. ನಿದ್ದೆಗಣ್ಣು ಇನ್ನೂ ನಂದು ಕಣ್ಣೆಲ್ಲ ಉತ್ಕೊಬಿಡುತ್ತೆ, ನಿದ್ದೆ ಸರಿಯಾಗಿ ಮಾಡಿಲ್ಲ ಅಂದ್ಬಿಟ್ಟು. ನಮ್ಮಮ್ಮ ಇರಲಿಲ್ಲ ಇವತ್ತು, ಬೇಗ ಎದ್ದಿದ್ದೀನಿ. 6:40ಕ್ಕೆ ಎದ್ದೆ ಗೈಸ್. ಬೆಂಗಳೂರಿಗೆ ಹೋಗಿದ್ರು ನಮ್ಮಮ್ಮ, ಸೊ ಅದಕ್ಕೋಸ್ಕರ ಹಾಲು ಕರೆದೆ. ಎದ್ಬಿಟ್ಟು ನಾನು ನಮ್ಮಪ್ಪ ಹಾಲು ಕರ್ಕೊಂಡ್ವಿ. ಸೊ ನಮ್ಮಮ್ಮ ಸಂಜೆ ಬರ್ಬೋದೇನು, ಬರಲಿಲ್ಲ ಅಂದರೆ ಸಂಜೆನೂ ಕರಿಬೇಕು ನಾನು. ಆರೇ ಕೈಯೆಲ್ಲ ನೋವು ಬಂದ್ಬಿಟ್ಟೈತೆ ಗೈಸ್. ಇದು ಅಂದರೆ ಅಪ್ರೂಪಕ್ಕೋಸ್ಕರ ಕರಿತೀವಲ್ವ, ಡೈಲಿ ಕರಿತಿದ್ರೆ ನಂಗೆ ಅನಿಸಲ್ಲ. ಯಾವಾಗಾದರೂ ಹಿಂಗೆ ನಮ್ಮಮ್ಮ ಎಲ್ಲರೂ ಹೋದಾಗ ಅಷ್ಟೇ ಕರೆಯೋದು. ಮೂರಸ್ಸು ಅಂದ್ರಲ್ಲಿ ಕರಿಬೇಕು ಗೈಸ್. ಸ್ವಲ್ಪ ಕೈ ನೋವು ಬರುತ್ತೆ, ಅದು ಹಿಂಗೆ ಕರೆಯಲ್ಲ ಗೈಸ್, ಒಂದೊಂದು ಕೈ. ಸೊ ಅದಕ್ಕೆ ನೋಡಿ ನಿದ್ದೆ ಒಂಥರ. ಇವಾಗ ಸಂಗೀತಂದು ಮದುವೆಗೆ ಮೆಹಂದಿ ಹಾಕ್ಸಕ್ಕೆ ಹೋಗ್ಬೇಕು. ಯಾರೋ ಹೋಗ್ತಿದ್ದಾರೆ ರೋಡಲ್ಲಿ, ಜೋರಾಗಿ ಮಾತಾಡ್ತಾ ಇದ್ದೀನಿ. ಸಂಗೀತನ ಮದುವೆಗೆ ಮೆಹಂದಿ ಹಾಕ್ಸಕ್ಕೆ ಹೋಗ್ಬೇಕು ಗೈಸ್, ನಂಗೆ ನೋಡೋಕ್ಕೆ. ಸೊ ಅದಕ್ಕೋಸ್ಕರ ನಾನು ಸಂಗಿ ಇಬ್ಬರು ಹೋಗ್ತಾ ಇದ್ದೀವಿ. ಇವಾಗ ಹೋಗ್ಬೇಕು. ಓಕೆ ಗೈಸ್, ಈ ವಿಡಿಯೋ ಹೆಂಗೆ ಬರುತ್ತೆ, ಯಾವ್ಯಾವ ವಿಡಿಯೋ ಮಿಕ್ಸ್ ಮಾಡ್ತೀನಿ ಅಂದರೆ ಮದುವೆದೇ ಇಲ್ಲ ಒಂದೇ ಮಾಡಿಬಿಡ್ತೀನೋ ಇಲ್ಲ ಸಪ್ರೇಟ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ನೋಡೋಣ ಗೈಸ್ ಹೆಂಗಾಗುತ್ತೆ ವಿಡಿಯೋ. ಮಾಡೋಣ. ನಾಷ್ಟ ಅನ್ನ ಟೊಮೊಟೊ ಹಾಕಿ ಹಂಗೆ ಒಗ್ಗರಣೆ ಮಾಡಿದ್ದೆ ಗೈಸ್. ನಾನು ತಿಂದೆ, ಇನ್ನು ನಮ್ಮ ಅಪ್ಪ ತಿಂದಿಲ್ಲ. ಬನ್ನಿ ಹೋಗೋಣ 10:30 ಬಸ್ಗೆ. ನೋಡೋಣ ಹೆಂಗಿರುತ್ತೆ ಸಂಗೀತ ಮದುವೆ ಅಂತ. ನಾನು ಮದುವೆ ಆದಮೇಲೆ ನಿನ್ನ ಮದುವೆ ಆಗಬೇಕು ಅಂತ ಇದೆ. ಅವಳೇ ಫಸ್ಟ್ ಮದುವೆ ಆಗ್ಬಿಡ್ತಾವಳೆ. ಆಗಲಿ ಗೈಸ್, ನೋಡೋಣ ಹೆಂಗಾಗುತ್ತೆ ಮದುವೆ. ಬನ್ನಿ ನಿಮಗೂ ಮದುವೆ ತೋರಿಸ್ತೀನಿ. ಸಂಗೀತ ಹೇಳ್ತಿದ್ದಂಗೆ ಪ್ರತ್ಯಕ್ಷ ಆದ್ಲು. ಮದುವೆ ಹೆಣ್ಣು ಕಳ 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 ಅಂತ ಬಲಗಾಲಿಟ್ಟು ಬಾರಮ್ಮ ನಮ್ಮ ಮನೆಯೊಳಗೆ. ನಡೀರಿ ಗೈಸ್, ಹೋಗೋಣ. ಟೈಮ್ ಆಯ್ತದಂತೆ, ಮಳೆ ಬರ್ತದ ಅಲ್ಲೇ ಗೈಸ್. ಸಂಗೀತ ನನ್ನ ವಿಡಿಯೋ ಇವಾಗ ನೋಡ್ತಾವಳೆ. ಅವಳು ಫೋನ್ ಮಾಡಿದವರೆಲ್ಲ ಹೇಳ್ತಿರಂತೆ, ಗಗನ ವಿಡಿಯೋದಲ್ಲಿ ನೋಡಿದೆ ನಿನ್ನ ಮದುವೆ ಫಿಕ್ಸ್ ಆಯಿತು ಅಂತ. ಅದಕ್ಕೆ ಯಾವ ವಿಡಿಯೋದಲ್ಲಿ ಮಾಡಿದೆಯೇ ಅಂದ್ಬಿಟ್ಟು ಇವಾಗ ನೋಡ್ತಾಳೆ ನೋಡಿ. ಇಂಥ ಫ್ರೆಂಡ್ಸ್ಗಳಿರ್ಬೇಕು. ನಾವು ಇವಾಗ ಬಸ್ ಹತ್ಕೊಂಡು ಹೋಗ್ತೀವಿ ಗೈಸ್. ಮೆಹಂದಿ ಬಿಡಿಸೋರು ಮನೆಗೆ ಬಂದಿದ್ದೀವಿ ಗೈಸ್. ಇಲ್ಲೇ ಒಂದು ಅಕ್ಕ ಬಿಡಿಸ್ತಾರೆ. ಸೊ ಅಲ್ಲಿ ಬಂದಿದ್ದೀವಿ. ಸಂಗೀತ ಬಿಡಿಸ್ಕೊತಾ ಇದ್ದಾರೆ. ನಾನು ಮರ್ತೇ ಬಿಟ್ಟಿದ್ದೀನಿ ವೀಡಿಯೋ ಮಾಡೋದನ್ನೇ. ಇವಾಗ ನೆನೆಸ್ಕೊಂಡು ತೋರಿಸ್ತೀನಿ. ಇವಾಗ ಸ್ಟಾರ್ಟ್ ಮಾಡೋರೆ. ಒಂದು 10 ನಿಮಿಷಕ್ಕೆ ನೋಡಿ ಇಷ್ಟು ಬಿಟ್ಟವ್ರೆ. 3 ಅವರ್ ಬೇಕು ಅಂತವ್ರೆ ಗೈಸ್. ಹೆಂಗೆ ಕುತ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ ನೋಡಿ ಗೈಸ್. ಮೆಹಂದಿ ಇದು ರಾಣಿ ಹಾಕೋರು. ಇವಾಗ ನಿಮಗೆ ಅಚ್ಚೆ ಮಾಡ್ಬಿಟ್ಟು ಅದ್ರ ಮೇಲೆ ಬಿಡ್ತಾರೆ. ಚೆನ್ನಾಗಿ ಬಿಡ್ತವ್ರೆ ಗೈಸ್. 1 ಅವರ್ ಆಯ್ತು. 1 ಅವರ್ ಆಗೋಯ್ತೀನಿ. 11 ಗಂಟೆಗೆ ತಾನೇ ಬಂದಿದ್ದ. ಹೆಂಗೈತೆ ಸಂಗೀತ ಮೆಹಂದಿ? ಏನು ಅನಿಸ್ತದೆ ಸಂಗೀತ? ಇದೆಲ್ಲ ಅಭ್ಯಾಸ ಮಾಡ್ಕೋಬೇಕು ಇನ್ನು ದಾರ ಉಯ್ಯೋ ಗಂಟ. ಸೊಂಟ ನೋಯ್ತದೆ ಅಂತೆ ಗೈಸ್. ಸೊಂಟ ನೋವಂತೆ ಗೈಸ್. ಮದುವೆ ಆಗೋ ಗಂಟ ಇನ್ನು ಕೂತ್ಕೊಳ್ಳೋದೇ ಮೇಲೆ ಕೂತ್ಕೊಂಡೇ ಇರಬೇಕು. ದಾರೆ ಆ ಗಂಟ ದಾರಲ್ಲಿ ಒಂದು 4 ಅವರ್ 3 ಅವರ್ ಕೂತ್ಕೋಬೇಕೆ. 2 ಅವರು ರಿಸೆಪ್ಷನಲ್ಲಿ ನಿಂತ್ಕೋಬೇಕು. ಭಾರಿ ಕಷ್ಟ ಗೈಸ್ ಅದು. ರಿಸೆಪ್ಷನ್ ಆಗೋವರೆಗೂ ನಿಂತ್ಕೋಬೇಕು. ನನಗೂ ನಿಂತ್ಕೊಳ್ಳೋದು ಕೂತ್ಕೊಳ್ಳೋದೆಲ್ಲ ಆಗಲ್ಲ. ಆರಾಮಾಗಿ ಮಲ್ಕೊಂಡು ಒದ್ದಾಡು ಅಂದರೆ ಒದ್ದಾಡ್ತೀನಿ. ನನಗೂ ಬೆನ್ನೋ ಬಂದ್ಬಿಡುತ್ತೆ ಗೈಸ್. ಇವಾಗ ನಾವು ಇವ್ರ ಅರ್ಧಾಂಗುನ ಹೆಸ್ರ ಎಲ್ಲೋ ಸಾರಿ ಬಾರಿಸ್ತಾ ಇದ್ದೀವಿ. ಸಂಗೀತ ಹುಡುಗ ಹುಡುಕ್ಬೇಕು ಗೈಸ್. ಇದನ್ನ ನೀನು ವೀಡಿಯೋದಲ್ಲಿ ನೋಡ್ತಾ ಇರ್ತಿದ್ದಿ ಕಣಣ್ಣ, ತೋರಿಸ್ತಾವೆ ಸಂಗೀತ. ನಿಮ್ಮ ಮನೆಗೆ ಬಂದಮೇಲೆ ನಿನ್ನ ಮದುವೆ ಆದಮೇಲೆ ಹಾಕ್ತೀನಿ, ಹುಡುಕ್ಬೇಕು ನೀನು. ನಾನು ವೀಡಿಯೋ ಮಾಡ್ಕೊತೀನಿ. ಎಲ್ಲಿ ಬರ್ದಿದ್ದೀವಿ ಅಂತ ಹುಡುಕಿದ್ರೆ ನೀವು ನನಗೆ 500 ರೂಪಾಯಿ ಕೊಡಬೇಕು. ಸೋತ್ರೆ ಸಂಗೀತ ಕೊಡ್ತಾಳೆ. ಒಟ್ಟಿನಲ್ಲಿ ಇಬ್ಬರು ಯಾರೊಬ್ರು ಕೊಡಬೇಕು. ಬರ್ಸಿದ್ದೀವಿ ಏನಂತ ಬರ್ಸಿದ್ದೀವಿ ಅಂತ ನೀವು ಹುಡುಕ್ಬಿಟ್ಟು ಆದಮೇಲೆ ಹೇಳಬೇಕು. ಹಾಕೈ ತೋರಿಸಿ ಸಂಗೀತ, ಹಾಕೈ ತೋರಿಸಿ. ನೋಡಿ ರಾಣಿ ಬ್ಯಾಕ್ ಕ್ಯಾಮ್ರದಲ್ಲಿ ತೋರಿಸ್ ಸಾಕಾದ ಕಾಣಿಸ್ತದೆ ನೋಡಿ. ಈ ಕೈಗೆ ರಾಜ ಬರುತ್ತೆ, ಬಲಗೈ ರಾಜ, ಎಡಗೈ ರಾಣಿ ಗೈಸ್. ಲಾಸ್ಟಲ್ಲಿ ತೋರಿಸ್ತೀನಿ ಹೆಂಗೆ ಬರುತ್ತೆ ಅಂತ ನೋಡಿ.
ನೋಡಿ ಸಂಗೀತದೆಲ್ಲ ಮುಗಿತು. ಇವಾಗ ನಾನು ಮುಗಿಸ್ಕೊತಾ ಇದ್ದೇವೆ. ಸಂಗೀತದ್ರಲ್ಲೇ ಫ್ರೀ ಬಿಡ್ತಾರಂತೆ ಅಕ್ಕ ನಮಗೋಸ್ಕರ. ಓಸಿ ಓಸಿ ಮುಖ ತೋರ್ಸಂಗಿಲ್ಲ ಅವ್ರಿಗೆ. ಅವಾಗಿಂದ ಮಾತಾಡಿ ಓಸಿ ಒಪ್ಸ್ಬಿಟ್ಟಿದ್ದೀವಿ. ನೋಡಿ ಗೈಸ್, ನನಗೂ ಹಾಕೊಟ್ಟವ್ರೆ ಇಷ್ಟು. ಇವಾಗ ಸಂಗೀತ ಚಪ್ಪಲಿ ಹಾಕೊಳಂಗಿಲ್ಲ. ಸೊ ನೋಡಿ ಸರ್ಕಸ್ ಮಾಡಿ ಕವರ್ ಇಸ್ಕೊಂಡು ಇಟ್ಕೊಂಡಿರ್ತೀವಿ. ಬ್ಲ್ಯಾಕ್ ಕವರ್ ಕೊಡಿ ಅಂದೆ, ಬ್ಲ್ಯಾಕ್ ಕವರ್ ಇಲ್ಲ, ಇಟ್ಕೊಂಡೋಗಿ ಏನಾಗಲ್ಲ. ಇಟ್ಕೋಬೇಕು ಸಂಗೀತ ಏನು ಅಷ್ಟೇ ಗೈಸ್. ಬಾಯ್. ಮನೆಗೆ ಹೋಗ್ತಿದ್ದೀವಿ. 3:30 ಗಂಟೆ ಬಸ್ಸಿಲ್ಲ. 3 ಗಂಟೆ 10:00ವರೆಗೆ ಹೋಗಿ 3:30 ಊರಿಗೆ ಬಂದಿದ್ದೀವಿ. ನೋಡಿ ಎಕ್ಡ ನನ್ನ ಕೈಲಿ ಕೊಟ್ಟವಳೆ. ನನ್ನ ಎಕ್ರೆ ಇಟ್ಕೊಳಕ್ಕೂ ಬರಬೇಕು. ಸಂಗೀತರ ಮನೇಲಿ ಕಜಾಯ ಮಾಡೋರು ಬನ್ನಿ ಗೈಸ್ ತಿನ್ಕೊಬ್ರಣ. ರಾತ್ರಿ ಹೇಳಿದ್ದೆ ದಿವ್ಯಂಗೆ ಸಿಸಿ 1-2 ಮಡಗಿರು ಬರ್ತೀನಿ ಅಂತ. ನೋಡೋಣ ದಿವ್ಯ ನಿಮ್ಮ ಮನೆಗೆ ನೆಂಟರು ಯಾರು ಬಂದಿಲ್ವೇನೆ? ಇವಾಗ ಬಂದಾರಂತೆ. ಬರೀ ಕಾಲ ನಡೆಸ್ತಾ ಇದ್ದೀನಿ ಸಂಗೀತನ. ನಾಗಮಂಗಲ ಪೂರ್ತಿ ಹಿಂಗೆ ಓಡಾಡ್ಸಿದ್ದೀನಿ. ನೋಡಿ ಗೈಸ್ ಕಜಾಯ ಹೊಸಿ ಸೀಸ್ಕೊಳ್ಳಿ ದಿವ್ಯಾ. ಇನ್ನೊಂದು ಸೀಸ್ಬೇಕು ತಾನೆ ಹೇಳ್ತಾ ಇದ್ದೀನಿ ನಮ್ಮ ಫ್ರೆಂಡ್ಗೆಲ್ಲ. ಮದುವೆ ಕರ್ನಾಟಕ ಆಗಂಟ ದಿವ್ಯಂದಿ ಕೆಲಸ ಉಜ್ಜುತ್ತಾ ಕೊಬ್ಬರಿ ಎಣ್ಣೆ ಹಚ್ಕೊತಾಳೆ ನೋಡಿ ಗೈಸ್ ಸಂಗೀತ. ಎಲ್ಲ ಉದ್ರಿ ಹೋಯ್ತದ ಅಲ್ಲಿಂದ ಬರೋಷ್ಟೊಳಗೆ ಸಂಜೆವರೆಗೂ ಇರುವಂದವಳೆ. ಇಲ್ಲಿ ಕಲರ್ ಬರುತ್ತೆ ಗೈಸ್, ಇಲ್ಲಿ ಬರಲ್ಲ. ಇಲ್ಲ ಆಲ್ರೆಡಿ ಬಂದ್ಬಿಟ್ಟೈತೆ ರೆಡ್ ನಿಧಾನ ಗೈಸ್. ಸಂಗೀತಂಗೆ ಹಚ್ಚಿರೋ ಮೆಹಂದಿನೇ ಬಂದಿಲ್ಲ. ಇಲ್ಲ ಹಾಕೋರು ನೋಡಿ ಈ ಜಾಗದಲ್ಲಿ. ಅದು ನಂದೇ ಸ್ವಲ್ಪ ಕಲರ್ ಬಂದೈತೆ ಗೈಸ್. ನಂದು ಬೇರೆ ಕಾವೇರಿ ಬಿಟ್ಲು. ಅವಳಿಗೆಲ್ಲೋ ಸ್ಪೆಷಲ್ ಮೆಹಂದಿ ಮೇಡಮ್ ಇದು ಬಂದೇ ಬರುತ್ತೆ ಅಂತ ಹೇಳಿದ್ದು. ಬಂದಿಲ್ಲ. ನೋಡೋಣ ಗೈಸ್, ನಾಳೆವರೆಗೂ ಬರುತ್ತೆ ಅಂತ ಹೇಳೋಣ. ನಾಳೆಗೆ ಮಾತ್ರನೇ ಆಗುತ್ತೆ. ಸಂಗೀತ ಇವಾಗ ಕಂಬ ನಡೆ ಕಡಿಯತ್ತವಳೆ. ಶಾಸ್ತ್ರದ ಕೊನೆ ನಡಕೆ ಗೈಸ್. ಸೀರೆ ಉಟ್ಕೊಂಡ್ಲು, ಡ್ರೆಸ್ ಹಾಕೊಂಡಿದ್ಲು. ಸೌಂದರ್ಯ ಬೈದಿ ಸೀರೆ ಹಾಕ್ಸೋಳೆ. ಇಲ್ಲ ಗೈಸ್, ಉಗುದ್ಲಂತೆ ಕ್ಯಾಕಿಸ್ತು ಅಂತ ಹಿಂಗ್ ಒರೆಸ್ಕೊಂಡು ಟವಲಲ್ಲಿ ಹೋಗಿ ನಮ್ಮ ಉವೀಕ್ಷಾ ಅನೀಕ್ಷಾ ಡುಗ್ಗಿ ಮಗಳ ಹೆಸರು ಹೇಳ್ತಾಳೆ. ಆಯ್ ಅನೀಕ್ಷಾ ಬೇಬಿ ನಗಡೆ. ಇವಳನ್ನ ಎತ್ಕೊಂಡೇ ಇರ್ಬೇಕು ಗೈಸ್. ಇವಳು ಏಟ್ ಮಾಡ್ಕೊಂಡಿರೋಳು ಏನ ಗೋಕು ಏಟ್ ಮಾಡ್ಕೊಂಡು ಅವ್ನ ಕಣ್ಣತ್ರ ವ್ಯಾನಲ್ಲಿ ಡಾನ್ ತರ ಆಡ್ತಾ ಇದ್ನಂತೆ. ಹೋಗ್ಬಿಟ್ಟು ಸೀಟ್ ಕೂತ್ಕೊಬಿಟ್ಟು ಫುಲ್ ಊದ್ಕೊಬಿಟ್ಟೈತೆ ಪಾಪ. ಮದ್ವೆ ಟೈಮ್ ಅವ್ರೆ ಹುಡುಗ ಹೊಡೆದಿರೋದಂತೆ. ಅವ್ನು ಒಂಥರ ಸ್ಕೂಲಲ್ಲಿ ರೌಡಿ ಆಗ್ಬಿಟ್ಟು ಬನ್ನಿ ಗೈಸ್ ತೋರಿಸ್ತೀನಿ ಇವಾಗ ಅವ್ನು ಹೆಂಗ್ ಕಾಣಿಸ್ತವನೆ ಅಂತ. ನೋಡಿ ಗುರ್ತು ಸಂಗೀತನ ಮದ್ವೆಗೆ ಇದು. ಏನ್ ಮಾಡ್ದೆ? ಫೈಟಿಂಗ್ ಆಡ್ತಿದ್ದ ಹುಡುಗನ ಜೊತೆಲಿ. ಸಂಗೀತ ರೆಡಿಗಳು ತೋರಿಸಿದೆ ಎಲ್ಲ. ಸಂಗೀತ ತಿರ್ಕೊಳೆ ಅಲ್ಲೇ ತಿರ್ಕೊಳೆ. 4 ಸ್ಟಿಕ್ಕರ್ ಇಕ್ಕೊಂಡ ಹೋಗ್ತಿದ್ದಾಳೆ. ಹಂಗೆ ಹಂಗೆ ಅಲ್ಲ ಪೂಜೆ ಮಾಡಕ್ ಹಂಗಿನ ಮಾಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ನೋಡಿ ನಂದು ಈ ಥರ ಆಗ್ತಿದೆ ಮೆಹಂದಿ. ಇದು ನಾನು ಬಂದು ಹಾಕ್ಕೊಂಡೆ ರಾತ್ರಿ ಪೂಜೆ ಮಧ್ಯೆ ಮಿಕ್ಕಿತ್ತು ಅಂದ್ಬಿಟ್ಟು ನೋಡಿ ತಲೆಗೆಲ್ಲ ಹಾಕೊಂಡಿದ್ದೀನಿ. ಈ ಕೈಗೆ ಹಾಕ್ಕೊಂಡೆ, ಇವಾಗ ಹಾಕ್ಕೊಂಡೆ. ಸಂಗೀತ ಫೋನ್ ಮಾಡೋದು ಅಂದ್ಬಿಟ್ಟು ಹಂಗೆ ತೊಳ್ಕೊಂಡೋಗ್ಬಿಟ್ಟೆ ಗೈಸ್. ಇಷ್ಟ ಆಗ್ತೈತೆ. ಮೇ ಬಿ ನೈಟ್ ಅಷ್ಟರಲ್ಲಿ ಸ್ವಲ್ಪ ಕಲರ್ ಬರ್ಬೋದು. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್.